ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ಪರಮೇಶ್ವರ್ ಅವರನ್ನ ಪ್ರಶ್ನಿಸಿದ್ದೇ ತಪ್ಪಾಯ್ತಾ? ತುಮಕೂರು ಡಿಸಿ ಎಸ್ಪಿ ದಾದಾಗಿರಿ ಮಾಡ್ತಾ ಇದ್ದಾರಾ ಅಥವಾ ಬಡವರ ಮೇಲೆ ವಿನಾಕಾರಣ ಜಿದ್ದನ್ನು ಸಾಧಿಸ್ತಾ ಇದ್ದಾರಾ? ಅನಾಗತ್ಯ ಕೇಸು, ಅನಾಗತ್ಯ ಕಿರುಕುಳ, ಈ ಅನ್ಯಾಯಕ್ಕೆ ಕೊನೆನೇ ಇಲ್ವಾ? ಇದೇ ಈ ಕ್ಷಣದ ಟಾಪ್ ಸ್ಟೋರಿ. ಪ್ರಶ್ನಿಸೋದೆ ತಪ್ಪಾ ಪರಂ. ನಾನು ಶ್ರೀನಿವಾಸ್ ವೈದ್ಯ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ ಅಂತ. ಬೆಟ್ಟಿಂಗ್ ಹೇಳಿಕೆಯನ್ನ ಉಲ್ಲೇಖಿಸಿ ಹೋರಾಟ ಮಾಡಿದ್ದು ಎಲ್ಲ ಒಂದ್ ಕಡೆ ತಪ್ಪಾಗಿ ಬಿಡ್ತಾ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಹೋರಾಟಗಾರ, ಸಾಮಾಜಿಕ ಹೋರಾಟಗಾರರಾದಂತಹ ಹಂದ್ರಾಳ್ ನಾಗಭೂಷಣ್ಗೆ ಈ ವ್ಯವಸ್ಥೆ ಕಿರುಕುಳ ಕೊಡ್ತಾ ಇದೆ. ಬಡವರಿಗೆ ವಸತಿ ನಿವೇಶನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದಂತಹ ನೆಪದಲ್ಲಿ ಕಿರುಕುಳವನ್ನು ಕೊಡ್ತಾ ಇದೆ. ಬಡ ಹೋರಾಟಗಾರರ ಮೇಲೆ ವಿನಾಕಾರಣ ವ್ಯವಸ್ಥೆ ಜಿದ್ದನ್ನು ಸಾರ್ತಾ ಇದೆ. ಬಡವರ ಮೇಲೆ ಅನಗತ್ಯ ಕೇಸು, ಅನಗತ್ಯ ಕಿರುಕುಳದ ಆರೋಪ. ರಾತ್ರೋರಾತ್ರಿ ಮನೆ ಕದ್ದ ತಡ್ತಾರಂತೆ ತುಮಕೂರಿನ ಪೊಲೀಸರು. ಬೇಡದ ಸೆಕ್ಷನ್ಸ್ಗಳನ್ನು ಹಾಕಿ ಜೈಲಿಗೆ ತಳ್ತಾರೆ ಪೊಲೀಸರು. ತುಮಕೂರಲ್ಲಿ ನಡೀತಾ ಇದೆಯಾ ಡಿಸಿ ಶೋಭಾ ಕಲ್ಯಾಣ್ರವರ ದಾದಾಗಿರಿ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ತುಮಕೂರಿನಲ್ಲಿ ನಡೀತಾ ಇದೆಯಾ ಎಸ್ಪಿ ಅಶೋಕ್ ಕೆವಿಯ ದಾದಾಗಿರಿ? ಈ ಅನ್ಯಾಯಕ್ಕೆ ಕೊನೆನೇ ಇಲ್ವಾ? ಪ್ರಶ್ನಿಸೋದೇ ತಪ್ಪಾ ಪರಂ ಅನ್ನುವಂತಹ ಒಂದು ಪ್ರಶ್ನೆಗಳು ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡೋದೇ ತಪ್ಪಾ ಅಂತ. ಬೆಟ್ಟಿಂಗ್ ಹೇಳಿಕೆಯನ್ನು ಉಲ್ಲೇಖಿಸಿ ಹೋರಾಟ ಮಾಡಿದ್ದೆ ಎಲ್ಲೋ ಒಂದ್ ಕಡೆ ತಪ್ಪಾಯ್ತಾ ಅಂತ. ಹೋರಾಟಗಾರ ಹಂದ್ರಾಳ್ ನಾಗಭೂಷಣ್ ವ್ಯವಸ್ಥೆಯ ಕಿರುಕುಳ, ನಾಗಭೂಷಣ್ರವರಿಗೆ ವ್ಯವಸ್ಥೆಯ ಕಿರುಕುಳ ಅಂತಕ್ಕಂಥದ್ದಾಗ್ತದೆ. ಬಡವರಿಗೆ ವಸತಿ ನಿವೇಶನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ ನೆಪದಲ್ಲಿ ಕಿರುಕುಳವನ್ನು ಕೊಡ್ತಾ ಇದೆ ವ್ಯವಸ್ಥೆ. ಬಡ ಹೋರಾಟಗಾರರ ಮೇಲೆ ವಿನಾಕಾರಣ ವ್ಯವಸ್ಥೆಯ ಜಿದ್ದು ಅಂತಕ್ಕಂಥದ್ದು ಈಗ ಎದ್ದು ಕಾಣ್ತಾ ಇದೆ. ಬಡವರ ಮೇಲೆ ಅನಾಗತ್ಯ ಕೇಸ್ ಹಾಕಿ ಅನಗತ್ಯ ಕಿರುಕುಳದ ಆರೋಪವನ್ನು ಹೊರಿಸ್ತಾ ಇದೆ ವ್ಯವಸ್ಥೆ. ರಾತ್ರೋರಾತ್ರಿ ಬಂದು ಮನೆಯ ಬಾಗಿಲನ್ನು, ಮನೆಯ ಕದವನ್ನು ತಡ್ತಾರಂತೆ ತುಮಕೂರಿನ ಪೊಲೀಸರು. ಬೇಡದ ಸೆಕ್ಷನ್ಸ್ಗಳನ್ನು ಹಾಕಿ ಜೈಲಿಗೆ ತಳ್ತಾ ಇದ್ದಾರೆ ಪೊಲೀಸರು. ತುಮಕೂರಲ್ಲಿ ನಡೀತಾ ಇದೆಯಾ ಡಿಸಿ ಶೋಭಾ ಕಲ್ಯಾಣ್ ದಾದಾಗಿರಿ? ದೇಶದಲ್ಲಿ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡೋದೇ ತಪ್ಪ ಅಥವಾ ಹೋರಾಟವನ್ನು ಮಾಡೋದೇ ತಪ್ಪ? ಒಂದು ವೇಳೆ ಆ ರೀತಿ ಏನಾದರೂ ಜನಪ್ರತಿನಿಧಿಗಳ ವಿರುದ್ಧ ಹೋರಾಟವನ್ನು ಮಾಡಿದರೆ ಅವರಿಗೆ ಏನೆಲ್ಲ ನೋವುಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನು ಈಗ ತಿಳಿತಾ ಹೋಗೋಣ. ಈ ಹಿಂದೆ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಕೇಸಿನ ವಿಚಾರವಾಗಿ ಒಬ್ಬ ಸಾಮಾಜಿಕ ಹೋರಾಟಗಾರರು FIR ಅನ್ನು ದಾಖಲು ಮಾಡಿದರು. ಬನ್ನಿ, ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅವರು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಮೊದಲಿಗೆ ಕಾರ್ಯಕ್ರಮಕ್ಕೆ ಹಂದ್ರಾಳ್ ನಾಗಭೂಷಣ್ರವರನ್ನು ನಾನು ಸ್ವಾಗತ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಹಂದ್ರಾಳ್ ನಾಗಭೂಷಣ್ರವರೇ. ಅದೇ ರೀತಿಯಾಗಿ ಗಂಗಮ್ಮ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಗಂಗಮ್ಮ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೀನಿ. ಅದೇ ರೀತಿ ರಾಮಾಂಜನೇಯ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ರಾಧಾಮಣಿಯವರು ಕಾರ್ಯಕ್ರಮದಲ್ಲಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕಳೆದ ಒಂದಿಷ್ಟು ತಿಂಗಳ ಹಿಂದೆ ತುಮಕೂರಿನಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿ ನಡೆದಿತ್ತು. ಕಬಡ್ಡಿ ಪಂದ್ಯಾವಳಿಯಲ್ಲಿ ಚಿಕ್ಕೋಡಿ ಮತ್ತು ವಿಜಯಪುರ ಈ ಎರಡೂ ತಂಡಗಳು ಕಬಡ್ಡಿ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಅವತ್ತು ಗೃಹ ಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಿರಂಗವಾಗಿ DC ಜೊತೆ ನಾನು 500 ರೂಪಾಯಿ ಬೆಟ್ಟಿಂಗನ್ನು ಆಡಿ ಸೋತೆ ಅನ್ನುವಂತಹ ಮಾತನ್ನು ತಮ್ಮದೇ ಭಾಷಣದಲ್ಲಿ ಭಾಳ ಬಹಿರಂಗವಾಗಿ ಹೇಳ್ತಾರೆ. ಒಂದು ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಬೆಟ್ಟಿಂಗಿಗೆ ಪ್ರಚೋದನೆ ಕೊಡ್ತಾರಲ್ಲ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಬ್ಬರು ಮೊರೆಯನ್ನು ಹೋಗ್ತಾರೆ. ಅದು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಹಂದ್ರಾಳ್ ನಾಗಭೂಷಣ್. ಉನ್ನತ ಸ್ಥಾನದಲ್ಲಿರುವಂತಹ ಗೃಹ ಮಂತ್ರಿಗಳೇ ಬೆಟ್ಟಿಂಗ್ ಆಡಿದರೆ ಹೆಂಗೆ? ಅದು ಅವರು ಮಾಡಿದ್ದು ಸಮಂಜಸ ಅಲ್ಲ, ಒಳ್ಳೆಯದಲ್ಲ ಅಂತ. ಅದಾದ ಮೇಲೆ ಕೋರ್ಟು ಕೂಡ ತನಿಖೆ ನಡೆಸಿ FIR ದಾಖಲು ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಕೊಡುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ FIR ಅನ್ನು ದಾಖಲು ಮಾಡಿಸಿದ್ರು ಹಂದ್ರಾಳ್ ನಾಗಭೂಷಣ್ರು ಅಂತ ಹೇಳಿಬಿಟ್ಟು ಇವತ್ತು ಹಂದ್ರಾಳ್ ನಾಗಭೂಷಣ್ರವರಿಗೆ ಇಲ್ಲ ಸಲ್ಲದ ಕಿರುಕುಳಗಳನ್ನು ಇವತ್ತು ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಹಂದ್ರಾಳ್ ನಾಗಭೂಷಣ್ರವರು ಅಶ್ವವೇಗ ನ್ಯೂಸಿನ ಕದವನ್ನು ತಟ್ಟಿದ್ದಾರೆ.
ನಾನು ಮಾತಾಡಿಸ್ತಾ ಹೋಗ್ತೀನಿ ಹಂದ್ರಾಳ್ ನಾಗಭೂಷಣರು. ನಮಸ್ಕಾರ ನಾಗಭೂಷಣ್. ನಮಸ್ಕಾರ ಸರ್. ಏನಾಯಿತು ಮೊದಲಿಗೆ ಅಂತ, ಯಾಕೆ ಈ ಕಿರುಕುಳಗಳು ಪ್ರಾರಂಭ ಆಯಿತು, ಯಾವ ಕಾರಣಕ್ಕೆ ಪ್ರಾರಂಭ ಆಯಿತು, ಮೊದಲಿಗೆ ನಿಮ್ಮ ಹೋರಾಟದ ಶೈಲಿಯನ್ನು ಯಾವ ರೀತಿಯ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತ? ಸರ್, ನಾನು ಜಿಲ್ಲೆನಲ್ಲಿ ಏನು 2018-16ರಿಂದನೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೀನಿ. ಏನಪ್ಪ ಅಂದರೆ ಜಿಲ್ಲೆನಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಆಗಿರ್ಬೋದು, ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಆಗ್ಬೋದು, ಅಥವಾ ಸಂಬಂಧಪಟ್ಟಂತೆ ಏನು ಜಿಲ್ಲೆನಲ್ಲಿ ಬಡವರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಆಗ್ಬೋದು, ಈ ರೀತಿಯಾದಂಥ ವಿಚಾರಗಳನ್ನು ಇಟ್ಕೊಂಡು ನಾನು ಮತ್ತು ನನ್ನ ತಂಡ ಒಂದಷ್ಟು ಒಡನಾಡಿಗಳ ಜೊತೆ ನಾನು ಹೋರಾಟವನ್ನು ಮಾಡ್ಕೊಂಬರ್ತಾ ಇದ್ದೀನಿ. ಇತ್ತೀಚೆಗೆ ಅಂದರೆ ಈಗ ಏನಪ್ಪ ಅಂತಂದರೆ, ನಾನು ವಿಶೇಷವಾದಂಥ ಪ್ರಾತಿನಿಧ್ಯ ಯಾವುದಕ್ಕೆ ಕೊಡ್ತೀನಿ ಅಂತಂದರೆ, ಜಿಲ್ಲೆನಲ್ಲಿ ಭೂಮಿ ಇಲ್ದನೇ ಇರೋವಂಥವ್ರು, ಮತ್ತು ಆಮೇಲೆ ಏನು ವಸತಿ ರಹಿತರೇನಿದ್ದಾರೆ ಭೂಮಿನಲ್ಲಿ, ಇದು ಜಿಲ್ಲೆನಲ್ಲಿ ಯಾವುದೇ ತಾಲೂಕುಗಳಿಗೆ ಸಂಬಂಧಪಟ್ಟಂತೆ, ತುಮಕೂರು ಜಿಲ್ಲೆಯ ಯಾವುದೇ ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಯಾರು ನಿವೇಶನ ರಹಿತರು, ಭೂಮಿ ರಹಿತರಿದ್ದಾರೆ, ಅವರುಗಳ ಪರವಾಗಿ ನಾನು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಏನಾಗ್ತದೆ ಅಂತಂದರೆ, 2023ಕ್ಕೆ ನಾವು 2018ರಿಂದನೂ ಕೂಡ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. 2023ಕ್ಕೆ ನಾವೇನು ಮಾಡ್ತೀವಿ, ತುಮಕೂರು ಜಿಲ್ಲೆಯ ಶಿರಾ ತಾಲೂಕು, ಮಧುಗಿರಿ ತಾಲೂಕು, ಕೊರಟಗೆರೆ ತಾಲೂಕು, ತುಮಕೂರು ತಾಲೂಕು, 4 ತಾಲೂಕುಗಳ ಏನು ಭೂಮಿ ರಹಿತರಿದ್ದಾರೆ, ವಸತಿ ರಹಿತರಿದ್ದಾರೆ, ಅವರುಗಳು ನಮಗೆ ಒಂದಷ್ಟು ಸಮಸ್ಯೆಗಳನ್ನು ಹೇಳ್ಕೊಡ್ತಾರೆ. ಜನರೇ ಬಂದು ನಿಮ್ಮ ಹತ್ರ ಸಮಸ್ಯೆ ಹೇಳ್ಕೊ? ಹೌದು, ನಾವು ಜನರೇ ಬಂದು ಸಮಸ್ಯೆಗಳನ್ನು ಹೇಳಿದ್ರೆ ಮಾತ್ರ ನಾವು ಅವರಿಗೆ ಸಹಕಾರವಾಗಿ ನಿಂತುಕೊಂಡು ನಾವು ಅವರ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಓಕೆ. ಸೊ ಈ ಮಧ್ಯೆ ಈ 4 ತಾಲೂಕುಗಳಿಂದ ಒಂದಷ್ಟು ಸಮಸ್ಯೆಗಳನ್ನು ಹೊತ್ತುಕೊಂಡು ಜನಗಳು ನಮ್ಮಲ್ಲಿ ಬರ್ತಾರೆ. ನಮ್ಮಲ್ಲಿ ಬಂದಂಥ ಸಮಯದಲ್ಲಿ ನಾವು ಅವ್ರ ಕಡೆಯಿಂದ ಒಂದು ಸಮಸ್ಯೆಗಳ ಬಗ್ಗೆ ಒಂದು ಪತ್ರವನ್ನು ತಗೊಂಡು, ಆ ಪತ್ರಗಳ ಆಧಾರದ ಮೇಲೆ ನಾವು ಸಂಬಂಧಪಟ್ಟ ತಾಲೂಕು ಆಡಳಿತ ಆಗ್ಬೋದು, ಅಥವಾ ಉಪವಿಭಾಗದ ಮಟ್ಟದ ಆಡಳಿತ ಆಗ್ಬೋದು, ತುಮಕೂರು ಜಿಲ್ಲಾಡಳಿತದ ಗಮನಕ್ಕೆ ತರೋದ್ರ ಮೂಲಕ ಪತ್ರ ಮುಖೇನ, ಮತ್ತೆ ಅದರ ಜೊತೆಯಲ್ಲಿ ಜಿಲ್ಲಾಡಳಿತ ಸಂಬಂಧಪಟ್ಟ ಆಡಳಿತಗಳು ಯಾವಾಗ ಕ್ರಮ ತಗೊಳ್ಳೋದಿಲ್ಲ, ಸರ್ಕಾರದ ಮಟ್ಟದಲ್ಲೂ ಕೂಡ ಸರ್ಕಾರಕ್ಕೂ ಕೂಡ ನಾವು ಪತ್ರ ಮುಖೇನ ನಾವು ವ್ಯವಹಾರಗಳನ್ನು ಮಾಡಿಕೊಂಡು ಬಡವರಿಗೆ ಭೂಮಿ ಕೊಡಿ, ವಸತಿ ಕೊಡಿ ಅನ್ನೋ ನಿಟ್ಟಲ್ಲಿ ನಾವು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಓಕೆ. ಸೊ ಅದರ ಮಧ್ಯೆ 2023ರಲ್ಲಿ ನಾವು ಏನು ಒಂದು 20-22 ಇಶ್ಯೂ ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳಿಗೆ, ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾವು ಅನೇಕ ಬಾರಿ ಖುದ್ದು ಭೇಟಿ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳಾದಂಥ ಶುಭ ಕಲ್ಯಾಣ್ರವರಿಗೆ. ಅವ್ರನ್ನೇ ಭೇಟಿ ಮಾಡಿದ್ದೀವಿ? ಹೌದು, ಖಂಡಿತವಾಗಿ ನಾವು ಭೇಟಿ ಮಾಡಿದ್ದೀವಿ ಅವರು. ಸೊ ಅದಾದ ನಂತರ ಸಂಬಂಧಪಟ್ಟಂತೆ ನಮ್ಮ ಏನು ಈಗ DCM ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅದು ನನ್ನ ಸ್ವಕ್ಷೇತ್ರ ಕೊರಟಗೆರೆ, ಹಿಂದೆ ಗೃಹ ಸಚಿವರಿದ್ರು. ಅದು ನಾನು ಕೂಡ ಅಲ್ಲಿ ಮತದಾರನಾಗಿರ್ತೀನಿ, ಅವರ ಕ್ಷೇತ್ರದ ಮತದಾರನಾಗಿ ನಾನು ಆಗಿರ್ತೀನಿ. ಸೊ ಅವ್ರಿಗೂ ಕೂಡ ನಾನು ಹಿಂದೆ DCM ಆಗಿದ್ದಾಗಲೂ ಕೂಡ ಅವರನ್ನು ಖುದ್ದು ಭೇಟಿ ಮಾಡಿ, ಬೆಂಗಳೂರಿನ ಅವರ ನಿವಾಸದಲ್ಲಿ ಖುದ್ದು ಭೇಟಿ ಮಾಡಿ, ಜಿಲ್ಲೆಗೆ ಸಂಬಂಧಪಟ್ಟಂಥ ವಸತಿ ಸಮಸ್ಯೆಗಳು ಮತ್ತು ಭೂಮಿ ಸಮಸ್ಯೆಗಳ ಬಗ್ಗೆ ನಾನು ಒಂದು ಪಟ್ಟಿಯನ್ನು ಮಾಡಿ, ತಾವು ಉನ್ನತ ಸ್ಥಾನದಲ್ಲಿದ್ದೀರಿ, ನಮ್ಮ ಕ್ಷೇತ್ರದ ಶಾಸಕರಿದ್ದೀರಿ, ನೀವು ಈ ಸಮಸ್ಯೆಗಳನ್ನು ಬಗೆಹರಿಸಿ, ಈಗ ಇಡೀ ರಾಜ್ಯದ ಒಂದು ಮುಖ್ಯ ಸ್ಥಾನದಲ್ಲಿದ್ದೀರಿ ಅಂತ ನಾನು ಅವರನ್ನು ಮನವಿ ಮಾಡಿ ಕೇಳ್ತೀನಿ. ಓಕೆ. ಸೊ ಆಗಲೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಯಾವುದೇ ರೀತಿಯಾದಂಥ ನನ್ನ ಸಮಸ್ಯೆಗಳಿಗೆ ಅಂದರೆ ನನ್ನ ಜನರ ಸಮಸ್ಯೆಗಳಿಗೆ ಅವರು ಕಿವಿಗೊಡೋಲ್ಲ.